ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಮಹಾರಾಷ್ಟ್ರ ರಾಜ್ಯದ ವಾಣಿಯಲ್ಲಿರುವ ಶ್ರೀ ಸಪ್ತಶೃಂಗಿ ನಿವಾಸಿನಿ ದೇವಿ ಶಕ್ತಿಪೀಠ ತೋರಿಸುತ್ತಿದ್ದೇವೆ. ಈ ದೇವಾಲಯ ನಾಶಿಕ್ನಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಹಿಂದೂ ಯಾತ್ರಾ ಸ್ಥಳವಾಗಿದೆ. ಹಿಂದೂ ಸಂಪ್ರದಾಯಗಳ ಪ್ರಕಾರ ದೇವತೆ ಸಪ್ತಶೃಂಗಿ ನಿವಾಸಿನಿ 7 ಪರ್ವತ ಶಿಖರಗಳಲ್ಲಿ ವಾಸಿಸುತ್ತಾಳೆ. ಸಪ್ತ ಎಂದರೆ 7 ಮತ್ತು ಶೃಂಗ್ ಎಂದರೆ ಶಿಖರಗಳು. ಮರಾಠರು ಮತ್ತು ಕೆಲವು ಹಿಂದೂ ಬುಡಕಟ್ಟು ಜನಾಂಗದವರು ಬಹಳ ಹಿಂದಿನಿಂದಲೂ ಈ ದೇವಿಯನ್ನು ಪೂಜಿಸುತ್ತಿದ್ದಾರೆ ಮತ್ತು ಕೆಲವರು ಅವಳನ್ನು ತಮ್ಮ ಕುಲದೇವತೆ ಎಂದು ಪೂಜಿಸುತ್ತಾರೆ. ಬೆಟ್ಟವನ್ನು ಹತ್ತಲು 510 ಮೆಟ್ಟಿಲುಗಳಿವೆ ಮತ್ತು ಇಲ್ಲಿ ರೋಪ್ವೇಯ ವ್ಯವಸ್ಥೆ ಕೂಡ ಇದೆ. ದೇವಾಲಯವು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ತೆರೆದಿರುತ್ತದೆ. ಈ ದೇವಾಲಯವು ಮಹಾರಾಷ್ಟ್ರದ 3 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಭಾರತೀಯ ಉಪಖಂಡದಲ್ಲಿರುವ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಮತ್ತು ಇದು ಸತಿಯ ಅಂದರೆ ಶಿವನ ಪತ್ನಿ ಅಂಗಗಳಲ್ಲಿ ಒಂದಾದ ಅವಳ ಬಲಗೈ ಬಿದ್ದ ಸ್ಥಳವಾಗಿದೆ ಎಂದು ವರದಿಯಾಗಿದೆ. ಸಪ್ತಶೃಂಗಿಯು ಸ್ಥಳೀಯವಾಗಿ ಗಡಗಳು ಎಂದು ಕರೆಯಲ್ಪಡುವ 7 ಬೆಟ್ಟಗಳನ್ನು ಒಳಗೊಂಡಿರುವ ಒಂದು ಬೆಟ್ಟ ಶ್ರೇಣಿಯಾಗಿದ್ದು, ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯ ಭಾಗವಾಗಿದೆ. ಸಹ್ಯಾದ್ರಿ ಶ್ರೇಣಿಯನ್ನು ಅಜಂತಾ ಸತ್ಮಾಲಾ ಶ್ರೇಣಿ ಎಂದು ಕರೆಯಲಾಗುತ್ತದೆ ಮತ್ತು ಶಿಖರಗಳ ಸರಾಸರಿ ಎತ್ತರವು 4500 ಅಡಿಯಾಗಿದೆ. ಈ ಪರ್ವತ ಶ್ರೇಣಿಯ ಮಧ್ಯಭಾಗದಲ್ಲಿರುವ ಧೋಡಪ್ 4600 ಅಡಿ ಎತ್ತರವಿರುವ ಅತ್ಯುನ್ನತ ಶಿಖರವಾಗಿದ್ದು, ಸಪ್ತಶೃಂಗಿ ಅದರ ಪಶ್ಚಿಮದಲ್ಲಿದೆ. ಈ ಬೆಟ್ಟಗಳ ಜಲಾನಯನ ಪ್ರದೇಶದಲ್ಲಿ 108 ಜಲಮೂಲಗಳಿವೆ. ಇವುಗಳನ್ನು ಕುಂದಗಳು ಎಂದು ಕರೆಯಲಾಗುತ್ತದೆ. ನಂದೂರಿ, ಕಲ್ವಾನ್ ಮತ್ತು ವಾಣಿ ಬೆಟ್ಟಗಳ ಬುಡದಲ್ಲಿ ನೆಲೆಗೊಂಡಿರುವ ದೇವಾಲಯಕ್ಕೆ ಹತ್ತಿರದ ಹಳ್ಳಿಗಳಾಗಿವೆ. ದೇವಾಲಯದ ಸ್ಥಳದ ತುದಿಯನ್ನು ತಲುಪಲು ಹಲವು ಮಾರ್ಗಗಳಿವೆ. ನಾಶಿಕ್ ಮತ್ತು ವಾಣಿಯಿಂದ ದಿಂಡೋರಿ ಮೂಲಕ ಹೋಗುವ ಮಾರ್ಗ 39 ಕಿಲೋಮೀಟರ್ ಮತ್ತು ಪಿಂಪಾಲ್ಗಾಮ್ ಬಸ್ವಂತ್ ಮೂಲಕ ಹೋಗುವ ಮಾರ್ಗ 51 ಕಿಲೋಮೀಟರ್ ಆಗಿದೆ. ನದುರ್ಗಾಮ್ ಗ್ರಾಮದ ಮೂಲಕ ಹೋಗುವ ಮಾರ್ಗವು ಅತ್ಯಂತ ಸುಲಭವಾದದ್ದು ಮತ್ತು ವಾಣಿಯಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಇದು ಜಿಲ್ಲಾ ಕೇಂದ್ರವಾದ ನಾಶಿಕ್ನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ 3ರೊಂದಿಗೆ ಸಂಪರ್ಕ ಹೊಂದಿದ ರಾಜ್ಯ ಹೆದ್ದಾರಿ 17 ನಾಶಿಕ್ಕನ್ನು ವಾಣಿ ಮತ್ತು ನಂದೂರಿ ಗ್ರಾಮಗಳ ಬಳಿಯ ದೇವಾಲಯದ ಸ್ಥಳದೊಂದಿಗೆ ಸಂಪರ್ಕಿಸುತ್ತದೆ. ದೇವಾಲಯದ ಆವರಣವನ್ನು ತಲುಪಲು ರಾಜ್ಯ ಸಾರಿಗೆಯ ಮೂಲಕ ಬಸ್ ಸೌಲಭ್ಯಗಳಿವೆ. ಬೆಟ್ಟಗಳಲ್ಲಿರುವ ಕಾಡುಗಳು ಔಷಧೀಯ ಗಿಡಮೂಲಿಕೆಗಳನ್ನು ಹೊಂದಿದೆ ಎಂದು ವರದಿಯಾಗಿದೆ. ದೇವಾಲಯದ ಸುತ್ತಲೂ ಪರಿಕ್ರಮ ಮಾಡಲು ಯಾತ್ರಿಕರು ಬಳಸುವ ಸುತ್ತುವರೆದ ಮಾರ್ಗವಿದೆ. ಈ ಮಾರ್ಗವು 1230 ಮೀಟರ್ ಮತ್ತು 1350 ಮೀಟರ್ ನಡುವಿನ ಎತ್ತರದ ವ್ಯಾಪ್ತಿಯಲ್ಲಿದೆ ಮತ್ತು ಇದು ಕಡಿದ ಬಂಡೆಯ ಸ್ಥಳಾಕೃತಿಯಲ್ಲಿದೆ ಎಂದು ಹೇಳಲಾಗುತ್ತದೆ. ಬೆಟ್ಟಗಳು ಹಸಿರು ಕಾಡುಗಳಿಂದ ಆವೃತವಾಗಿವೆ. ವಿಕಿಪೀಡಿಯಾ ಪ್ರಕಾರ ಮಹಾರಾಷ್ಟ್ರವು 3 ಶಕ್ತಿಪೀಠಗಳನ್ನು ಹೊಂದಿದೆ ಎಂದು ಹಿಂದೂ ದೇವತೆಯ ಪ್ರಮುಖ ಸ್ಥಾನಗಳು ವರದಿಯಾಗಿವೆ. ಈ 4 ದೇವಿಯ ದೇವಾಲಯಗಳು ಕೊಲ್ಹಾಪುರದ ಮಹಾಲಕ್ಷ್ಮೀ ದೇವಾಲಯ, ತುಲ್ಜಾಪುರದ ತುಲ್ಜಾ ಭವಾನಿ ದೇವಾಲಯ, ಮಾತೃಪುರದ ರೇಣುಕಾ ದೇವಾಲಯ ಮತ್ತು ವಾಣಿಯ ಸಪ್ತಶೃಂಗಿ ದೇವಾಲಯ. ಈ 4 ದೇವಾಲಯಗಳನ್ನು ಪವಿತ್ರ ಓಂನ 4 ಭಾಗಗಳಾದ ಅಕಾರ, ಊಕಾರ, ಮಕಾರ ಮತ್ತು ಮಕಾರ ಅರ್ಧಮಾತ್ರ ಪ್ರತಿನಿಧಿಸುತ್ತವೆ ಎಂದು ಅರ್ಥೈಸಲಾಗಿದೆ. ಇವುಗಳಲ್ಲಿ ಯಾವುದು ಅರ್ಧಪೀಠ ಅಥವಾ ಅರ್ಧ ಶಕ್ತಿಪೀಠ ಸಂಪೂರ್ಣ ಶಕ್ತಿಪೀಠಕ್ಕಿಂತ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದ್ದರೂ, ಸಪ್ತಶೃಂಗಿಯನ್ನು ಸಾಮಾನ್ಯವಾಗಿ ಅರ್ಧ ಶಕ್ತಿಪೀಠ ಎಂದು ಪರಿಗಣಿಸಲಾಗುತ್ತದೆ. ಆದರೂ ದೇವಾಲಯದ ಅಧಿಕೃತ ಸ್ಥಳವು ಇದನ್ನು ಸಂಪೂರ್ಣ ಶಕ್ತಿಪೀಠ ಎಂದು ಘೋಷಿಸುತ್ತದೆ. ಸಪ್ತಶೃಂಗಿಯಲ್ಲಿ ಬರುವ ದೇವತಾ ಕೇಂದ್ರಿತ ಗ್ರಂಥ ದೇವಿ ಮಹಾತ್ಮ್ಯಯ 3 ಪ್ರಧಾನ ದೇವತೆಗಳನ್ನು ಕೊಲ್ಹಾಪುರದ ಮಹಾಲಕ್ಷ್ಮಿ, ತುಲ್ಜಾಪುರದ ಮಹಾಸರಸ್ವತಿ ಮತ್ತು ಮಾಹೂರಿನ ಮಹಾಕಾಳಿಯೊಂದಿಗೆ ಸಮನಾಗಿರುವ 3 ದೇವತೆಗಳ ಸಂಯೋಜಿತ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆಯೆಂದರೆ ಫರ್ನಾಕ್ಯುಲರ್ ಟ್ರಾಲಿ. ಕೆಳಗಿನಿಂದ ದೇವಾಲಯಕ್ಕೆ ಹೋಗಲು ದೇವಾಲಯದ ಟ್ರಸ್ಟ್ ಫರ್ನಾಕ್ಯುಲರ್ ಟ್ರಾಲಿ ಅಂದರೆ ಕೇಬಲ್ ಟ್ರಾಲಿ ಅಥವಾ ಕೇಬಲ್ ರೈಲಿನ ಸೌಲಭ್ಯವನ್ನು ಸಹ ಒದಗಿಸಿದೆ. ಈ ಟ್ರಾಲಿಯಲ್ಲಿ ಒಟ್ಟು 6 ಬೋಗಿಗಳಿವೆ ಮತ್ತು ಒಂದು ಬೋಗಿಯಲ್ಲಿ 10 ಪ್ರಯಾಣಿಕರು ಕುಳಿತುಕೊಳ್ಳಬಹುದು. ಈ ಟ್ರಾಲಿಯು ದೇವಾಲಯವನ್ನು ತಲುಪಲು 3 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಟ್ರಾಲಿಯ ಮೇಲಿನ ನಿಲ್ದಾಣದಿಂದ ದೇವಾಲಯಕ್ಕೆ ಹೋಗಲು ಪ್ರಯಾಣಿಕರು 20ರಿಂದ 25 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ಅಲ್ಲದೆ ದೇವಸ್ಥಾನದ ಒಳಗೆ ನೇರವಾಗಿ ತಲುಪಲು ಲಿಫ್ಟ್ ಅನ್ನು ಸಹ ಮಾಡಲಾಗಿದೆ.
ಫರ್ನಾಕ್ಯುಲರ್ ಟ್ರಾಲಿ ಎಂಬುದು ಬೆಟ್ಟದಂತಹ ಕಡಿದಾದ ಇಳಿಜಾರುಗಳಲ್ಲಿ ಪ್ರಯಾಣಿಕರನ್ನು ಸಾಗಿಸಲು ಬಳಸುವ ಒಂದು ವಿಶಿಷ್ಟ ಕೇಬಲ್ ಚಾಲಿತ ಸಾರಿಗೆ ವ್ಯವಸ್ಥೆಯಾಗಿದೆ. ಇದು ತೂಕದ ಸಮತೋಲನ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ಸಾಮಾನ್ಯವಾಗಿ 2 ಟ್ರಾಲಿಗಳು ಇರುತ್ತವೆ. ಇವು ಒಂದೇ ಕೇಬಲ್ನಿಂದ ಜೋಡಿಸಲ್ಪಟ್ಟಿರುತ್ತವೆ. ಒಂದು ಟ್ರಾಲಿ ಬೆಟ್ಟದ ಮೇಲಕ್ಕೆ ಹೋದರೆ ಇನ್ನೊಂದು ಟ್ರಾಲಿ ಅದೇ ಸಮಯದಲ್ಲಿ ಕೆಳಗೆ ಬರುತ್ತದೆ. ಮೇಲಕ್ಕೆ ಹೋಗುವ ಟ್ರಾಲಿ ಕೆಳಗೆ ಬರುವ ಟ್ರಾಲಿಗೆ ಸಮತೋಲನವಾಗಿ ಕಾರ್ಯನಿರ್ವಹಿಸುತ್ತದೆ. ಮೇಲ್ಭಾಗದ ನಿಲ್ದಾಣದಲ್ಲಿರುವ ದೊಡ್ಡ ಪುಲ್ಲಿ ಮತ್ತು ಎಲೆಕ್ಟ್ರಿಕ್ ಮೋಟರ್ನಿಂದ ಕೇಬಲ್ಗಳನ್ನು ಎಳೆಯಲಾಗುತ್ತದೆ. ಕೆಳಗೆ ಬರುವ ಟ್ರಾಲಿಯ ತೂಕವು ಮೇಲಕ್ಕೆ ಹೋಗುವ ಟ್ರಾಲಿಯನ್ನು ಎಳೆಯಲು ಸಹಾಯ ಮಾಡುವುದರಿಂದ ಇದಕ್ಕೆ ಕಡಿಮೆ ವಿದ್ಯುತ್ ಶಕ್ತಿ ಬೇಕಾಗುತ್ತದೆ. ಈ ಟ್ರಾಲಿಯು ಪ್ರತಿದಿನ ಸಾವಿರಾರು ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತದೆ. ಭಕ್ತರು ಪ್ರತಿದಿನ ಈ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಸಪ್ತಶೃಂಗಿ ದೇವಾಲಯದ ರೋಪ್ ವೇ ಅಂದರೆ ಫರ್ನಾಕ್ಯುಲರ್ ಟ್ರಾಲಿ ಸಾಮಾನ್ಯವಾಗಿ ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8:30ರವರೆಗೆ ಕಾರ್ಯನಿರ್ವಹಿಸುತ್ತದೆ. ಇದು ದೇವಾಲಯವನ್ನು ತಲುಪಲು 2 ರಿಂದ 3 ನಿಮಿಷಗಳು ತೆಗೆದುಕೊಳ್ಳುತ್ತದೆ. ಇನ್ನು ಟಿಕೆಟ್ ಬೆಲೆ ನೋಡೋದಾದ್ರೆ ಒಂದು ಸುತ್ತಿನ ಪ್ರವಾಸಕ್ಕೆ ವಯಸ್ಕರಿಗೆ ₹120, ಮಕ್ಕಳಿಗೆ ₹60 ಮತ್ತು ಹಿರಿಯ ನಾಗರಿಕರಿಗೆ 75 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ₹60. ವಯೋಮಿತಿ ಪುರಾವೆ ಕಡ್ಡಾಯ. ದೇವಾಲಯದ ಪ್ರಧಾನ ದೇವತೆಯನ್ನು ಇತರ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಸಪ್ತಶೃಂಗಿ ಅಂದರೆ 7 ಬೆಟ್ಟಗಳ ದೇವತೆ. ಸಪ್ತಶೃಂಗ ನಿವಾಸಿನಿ 7 ಬೆಟ್ಟಗಳಲ್ಲಿ ವಾಸಿಸುವವಳು. ಸಪ್ತಶೃಂಗ ಮಾತೆ ಸಪ್ತಶೃಂಗನ ತಾಯಿ ದೇವತೆ. ಮೊದಲ 2 ಹೆಸರುಗಳಿಗೆ ದೇವಿ ಎಂಬ ಪ್ರತ್ಯಯವನ್ನು ಸೇರಿಸಬಹುದು. ಅವಳನ್ನು ಬ್ರಹ್ಮಸ್ವರೂಪಿಣಿ ಅಂದರೆ ಬ್ರಹ್ಮನ ರೂಪವನ್ನು ಹೊಂದಿರುವವಳು ಎಂದು ಕರೆಯಲಾಗುತ್ತದೆ. ದೇವಿಯು ಬ್ರಹ್ಮನ ಕಮಂಡಲು ಅಂದರೆ ನೀರಿನ ಮಡಕೆಯಿಂದ ಕಾಣಿಸಿಕೊಂಡಿದ್ದಾಳೆ ಎಂದು ವರದಿಯಾಗಿದೆ. ದೇವಿಯು ದುರ್ಗಾ ರೂಪವನ್ನು ತೆಗೆದುಕೊಂಡು ವಿಶ್ವವನ್ನು ತೊಂದರಿಸುತ್ತಿದ್ದ ಎಮ್ಮೆ ರಾಕ್ಷಸ ಮಹಿಷಾಸುರನನ್ನು ಸಂಹರಿಸಿದಳು. ಅದರ ನಂತರ ದೇವಿಯು ಇಲ್ಲಿ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ. ದೇವಿಯು ಇಲ್ಲಿ ರೂಪ ಪಡೆದು ಸಪ್ತಶೃಂಗಿಯಲ್ಲಿ ವಾಸಿಸುತ್ತಿದ್ದರಿಂದ ಇದು ದೇವಿಯ ಮೂಲ ಸ್ಥಳವೆಂದು ಪರಿಗಣಿಸಲಾಗಿದೆ. ರಾಕ್ಷಸರಾಜ ಮಹಿಷಾಸುರನು ಕಾಡುಗಳಲ್ಲಿ ವಿನಾಶವನ್ನು ಸೃಷ್ಟಿಸುತ್ತಿದ್ದಾಗ ದೇವತೆಗಳು ಮತ್ತು ಜನರು ದುರ್ಗೆಯನ್ನು ರಾಕ್ಷಸನನ್ನು ಕೊಲ್ಲಲು ಒತ್ತಾಯಿಸಿದರು ಎಂದು ಹೇಳಲಾಗುತ್ತದೆ. ಅಂತರ 18 ಸಶಸ್ತ್ರ ಸಪ್ತಶೃಂಗಿ ದೇವಿಯು ದುರ್ಗಾ ರೂಪವನ್ನು ತೆಗೆದುಕೊಂಡು ಮಹಿಷಾಸುರನನ್ನು ವಧಿಸಿದಳು ಮತ್ತು ಅಂದಿನಿಂದ ಅವಳು ಮಹಿಷಾಸುರ ಮರ್ದಿನಿ ಎಂದೂ ಕರೆಯಲ್ಪಡುತ್ತಾಳೆ. ಮಹಿಷಾಸುರನು ಎಮ್ಮೆಯ ರೂಪದಲ್ಲಿದ್ದನು. ಬೆಟ್ಟದ ಬುಡದಲ್ಲಿ ಮೆಟ್ಟಿಲುಗಳನ್ನು ಹತ್ತಲು ಪ್ರಾರಂಭಿಸುವ ಸ್ಥಳದಿಂದ ಕಲ್ಲಿನಲ್ಲಿ ಮಾಡಿದ ಎಮ್ಮೆಯ ತಲೆಯಿದೆ. ಇದು ರಾಕ್ಷಸ ಮಹಿಷಾಸುರನಿದು ಎಂದು ನಂಬಲಾಗಿದೆ. ರಾಮಾಯಣ ಯುದ್ಧದಲ್ಲಿ ಲಕ್ಷ್ಮಣನು ಯುದ್ಧಭೂಮಿಯಲ್ಲಿ ಪ್ರಜ್ಞಾಹೀನನಾಗಿ ಬಿದ್ದಿದ್ದಾಗ ಹನುಮಂತನು ತನ್ನ ಜೀವವನ್ನು ಮರಳಿ ಪಡೆಯಲು ಔಷಧೀಯ ಗಿಡಮೂಲಿಕೆಗಳನ್ನು ಹುಡುಕುತ್ತಾ ಸಪ್ತಶೃಂಗಿ ಬೆಟ್ಟಗಳಿಗೆ ಬಂದನು ಎಂದು ಹೇಳಲಾಗುತ್ತದೆ. ರಾಮಾಯಣದಲ್ಲಿ ಉಲ್ಲೇಖಿಸಿದ ದಂಡಕಾರಣ್ಯ ಎಂಬ ಕಾಡಿನ ಭಾಗವೇ ಸಪ್ತಶೃಂಗಿ ಪರ್ವತ. ರಾಮನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ದೇವಿಯನ್ನು ಪ್ರಾರ್ಥಿಸಲು ಮತ್ತು ಅವಳ ಆಶೀರ್ವಾದವನ್ನು ಪಡೆಯಲು ಈ ಬೆಟ್ಟಗಳಿಗೆ ಬಂದಿದ್ದನು ಎಂದು ಉಲ್ಲೇಖಿಸಲಾಗಿದೆ. ಮಾರ್ಕಂಡೇಯ ಋಷಿಯ ಹೆಸರಿನ ಮಾರ್ಕಂಡೇಯ ಬೆಟ್ಟದಲ್ಲಿ ಋಷಿಯ ವಾಸಸ್ಥಳವಿದ್ದಿತು ಎಂದು ಹೇಳಲಾಗುವ ಗುಹೆಯಿದೆ. ಈ ಬೆಟ್ಟವು ಸಪ್ತಶೃಂಗಿಯ ಪೂರ್ವದಲ್ಲಿದೆ ಮತ್ತು ಆಳವಾದ ಕಂದವು 2 ಬೆಟ್ಟಗಳನ್ನು ವಿಭಾಗಿಸುತ್ತದೆ. ಈ ಗುಹೆಯಲ್ಲಿ ತಂಗಿದ್ದಾಗ ಮಾರ್ಕಂಡೇಯನು ದೇವಿಯನ್ನು ರಂಜಿಸಲು ಪುರಾಣಗಳನ್ನು ಹಿಂದೂ ಧರ್ಮಗ್ರಂಥಗಳನ್ನು ಪಠಿಸುತ್ತಿದ್ದನು ಎಂದು ನಂಬಲಾಗುತ್ತದೆ. ಇನ್ನೊಂದು ಸ್ಥಳೀಯ ಪುರಾಣದ ಪ್ರಕಾರ ಹುಲಿಯು ಪ್ರತಿ ರಾತ್ರಿ ಗರ್ಭಗುಡಿಯಲ್ಲಿ ವಾಸಿಸುತ್ತದೆ ಮತ್ತು ಅದು ದೇವಾಲಯದ ಮೇಲೆ ಕಾವಲು ಕಾಯುತ್ತದೆ, ಆದರೆ ಸೂರ್ಯೋದಯಕ್ಕೆ ಮುಂಚವೇ ಹೊರಟು ಹೋಗುತ್ತದೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.